ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ವಾಮಾಚಾರದ ಅಧಿದೇವತನ ಖುಷಿಪಡಿಸ್ಬೇಕು ಅಂದರೆ ಬಲಿ ಆಗಲೇಬೇಕು. ಇಲ್ಲಿ ಮಾತ್ರ ಅಲ್ಲ, ಅಗ್ನಿಕುಂಡದ ಸುತ್ತ 8 ದಿಕ್ಕುಗಳಲ್ಲೂ 8 ಕುರಿ ಬಲಿ ಆಗಬೇಕು. ನಾನು ನಿಮ್ಮನ್ನು ಹೋಗೋಕೆ ಬಿಡಲ್ಲ. ಅದೇನು ಅಂತ ನೀವು ನಂಗೆ ಹೇಳಲೇಬೇಕು. ಅದು ನಿನ್ನ ಮಗಳು ಸುಂದರಿ ಹಾಗೆ ಜಾಜಿನೂ ಅಲ್ಪಾಶಿ. ಭಾವ ತಗೊಳ್ಳಿ. ಬೇಡ. ಯಾಕೆ ಭಾವ? ಊಟನೂ ಮಾಡಿಲ್ಲ, ತಗೊಳ್ಳಿ ಹಾಲು ಕುಡೀರಿ. ನಂಗೆ ಹಸಿವಿಲ್ಲ ಅಂತ ಹೇಳಿದ್ನಲ್ಲ, ಬೇಡ. ಏನಾಯ್ತು ಭಾವ? ಯಾಕೊಂಥರ ಇದ್ದೀರಾ? ಏನಿಲ್ಲ. ಇಲ್ಲ, ನಿಮ್ಮ ಮನಸ್ಸಲ್ಲೇನೋ ಇದೆ. ಏನಾದರೂ ದುಃಖ ಇದ್ದರೆ ಹಂಚ್ಕೊಳ್ಳೋದ್ರಿಂದ ದುಃಖ ಕಡಿಮೆ ಆಗುತ್ತಂತೆ. ಇದು ಕಡಿಮೆ ಆಗೋ ದುಃಖ ಅಲ್ಲ ಸುನೀತು. ಯಾಕೆ ಭಾವ? ನಾವೆಲ್ಲ ಚೆನ್ನಾಗೇ ಇದ್ದೀವಲ್ಲ. ಜಾಜಿ ಬಂದ್ಲಾ? ಮತ್ತೆ ಅದೇ ಪ್ರಶ್ನೆ ಕೇಳ್ತಾ ಇದ್ದೀರಾ. ಅವಳು ಇಲ್ಲಿಗೆ ಬರ್ದೆ ಎಲ್ಲಿ ಹೋಗ್ತಾಳೆ? ಯಾಕೋ ಜಾಜಿ ನೋಡ್ಬೇಕು ಅನ್ಸ್ಬಿಟ್ಟಿದೆ. ಬರ್ತಾಳೆ. ಅವಳು ಇಲ್ಲಿಗೆ ಬರ್ದೆ ಎಲ್ಲಿ ಹೋಗ್ತಾಳೆ? ಅವಳ ವಿಷಯ ಬಿಡಿ. ನೀವು ಯಾಕೆ ಹೀಗಿದ್ದೀರಾ? ನಿಮ್ಮನ್ನು ಹೀಗೆ ನೋಡೋಕೆ ತುಂಬ ಕಷ್ಟ ಆಗುತ್ತೆ ಭಾವ. ಏನಾಯ್ತು ಹೇಳಿ. ಏನು ಅಂತ ಹೇಳೋದು? ಹೇಳಕ್ಕೂ ಆಗದೆ, ಕೊರಗಕ್ಕೂ ಆಗದೆ. ಅಂದ್ರೆ ಮನೆಗೆ ದೇಶಿಕರು ಬಂದಿದ್ರು, ಗೊತ್ತಲ್ಲ? ಹ್ಞೂ, ಏನಾಯ್ತು? ಅವ್ರು ಹೇಳಿದ್ದನ್ನು ಕೇಳಿ ನನ್ನ ಜೀವ ಬಾಯಿಗೆ ಬಂದ್ಬಿಟ್ಟಿದೆ. ಹಿಂಗೆ ಒದ್ದಾಡೋದಕ್ಕಿಂತ ಸಾಯೋದೇ ವಾಸಿ. ಬಿಡ್ತು ಅನ್ನಿ ಬಾವ, ಏನೇನೋ ಮಾತಾಡಬೇಡಿ. ದೇಶಿಕರು ಏನು ಹೇಳಿದ್ರು? ನಮ್ಮ ಸುಂದರಿ ಹಾಗೆ ನಮ್ಮ ಜಾಜಿಗೂ ಅಲ್ಪಾಯುಷ್ಯ ಅಂತೆ. ಅಂದ್ರೆ ಸುಂದರಿ ಹಾಗೆ ಜಾಜಿನೂ ಸತ್ತೋಗ್ತಾಳ? ಜಾಜಿಲಿರೋದು ಸುಂದರಿ ಆತ್ಮನೇ. ಆ ಆತ್ಮ ಆಗ ಸಾವಿನಿಂದ ತಪ್ಪಿಸ್ಕೊಂಡು ಜಾಜಿ ದೇಹ ಸೇರ್ಕೋತು. ಆದ್ರೆ ಅದು 1 ವರ್ಷದಲ್ಲಿ ನಮ್ಮನ್ನು ಬಿಟ್ಟು ಹೋಗ್ಲೇಬೇಕಿತ್ತಂತೆ. ಈಗ ಸರದಿ ನಮ್ಮ ಜಾಜಿದಾಗಿದೆ. ಸೂರ್ಯಾಂಶು, ಬೆಳಗಿಂದ ಎಲ್ಲಿ ಹೋಗಿದ್ದೆ? ಮಣಿಕಂಠ ಹೇಳ್ದ ಹೊಟ್ಟೆಗೂ ಏನೂ ತಿಂದಿಲ್ವಂತೆ. ಏನಾಯ್ತು ನಿನಗೆ? ಹೊಟ್ಟೆಗೆ ಮೋಸ ಮಾಡ್ಕೋಬಾರ್ದು. ಬಾ.
ನಿನಗೆ ಹೇಳ್ತಾ ಇರೋದು ಸೂರ್ಯಾಂಶು. ಬಾ. ನಿನ್ಕೋ ಸೂರ್ಯಾಂಶು. ನಾನು ಹೇಳ್ತಾನೆ ಇದ್ದೀನಿ, ನೀನು ಹೋಗ್ತಾನೆ ಇದೆಯಾ? ನಿನ್ಕೋ ಸೂರ್ಯಾಂಶು. ಯಾಕೆ ಸೂರ್ಯಾಂಶು ಬೆಳಗಿಂದಾನು ಒಂಥರ ಇದೆಯಾ? ನಿನ್ನೆ ರಾತ್ರಿ ಮಣಿಕಂಠನ್ ಜೊತೆ ಜಗಳ ಆಡಿದ್ಯಂತೆ. ಯಾಕೆ? ಏನಾಯ್ತು? ನಾನು ಹೇಳಿರಲಿಲ್ವ ಗುರುಗಳೇ, ಅವನು ನಾವು ಅಂದ್ಕೊಂಡಾಗಿಲ್ಲ. ಅವನಲ್ಲೇನೋ ಬದಲಾವಣೆ ಕಾಣ್ತಾ ಇದೆ. ನಮ್ಮಿಂದ ಅವನೇನೋ ಮುಚ್ಚಿಡ್ತಾ ಇದ್ದಾನೆ. ಇವನು ನಂಬ್ಕೊಂಡ್ರೆ ನಮ್ಮ ಕೆಲಸ ಆಗೋ ಥರ ಕಾಣಿಸಲ್ಲ. ಯೋಚನೆ ಮಾಡಿ. ಈ ಜಾಜಿ ಬಂಗಾರಿ ಯಾಕೆ ಇಷ್ಟೊತ್ತಾದ್ರೂ ಬಂದಿಲ್ಲ? ನೀನೇ ಶಕ್ತಿವಂತ ಆಯ್ತಾ? ಇಳಿಸೋ ಮೊದಲು. ನಾನು ಇಳಿಸಲ್ಲ. ಯಾರಾದ್ರೂ ನೋಡ್ತಾರೆ ಇಳಿಸೋ ಬಂಗಾರಿ. ಯಾರು ಬೇಕಿದ್ರು ನೋಡ್ಲಿ, ನಾನು ಇಳಿಸಲ್ಲ. ನಂಗೊಂಥರ ಆಗತ್ತೆ ಕಣೋ, ಇಳಿಸೋ. ಒಂಥರ ಅಂದ್ರೆ ಯಾವ ಥರ? ಅದೆಲ್ಲ ಹೇಳಕ್ಕಾಗಲ್ಲ. ಇಳಿಸೋ ಮೊದಲು. ನೀನು ಹೇಳು, ನಾನು ಇಳಿಸ್ತೀನಿ. ಅದೆಲ್ಲ ಹೇಳೋದಕ್ಕೆ ನನಗೆ ಬರೋದಿಲ್ಲ. ಇಳಿಸೋ. ಯಾರಾದ್ರೂ ನೋಡಿದ್ರೆ ಇವನ್ಗೇನು ದಾಡಿ ಬಂದಿದೆ ಅನ್ಕೋತಾರೆ. ಯಾರು ಬೇಕಾದ್ರೂ ನೋಡ್ಲಿ, ನಾನು ಎತ್ಕೊಂಡಿರೋ ನನ್ನ ಹೆಂಡ್ತಿನ, ಬೇರೆಯವ್ರ ಹೆಂಡ್ತಿನ ಅಲ್ವಲ್ಲ. ಇತ್ತೀಚೆಗೆ ತುಂಬ ಹೆಚ್ಕೊಂಡ್ಬಿಟ್ಟಿದ್ಯಾ ಕಣೋ ನೀನು. ಮತ್ತೆ ನೀನೇ ಹತ್ತಿದ್ದೆ ನಂಗೆ ಶಕ್ತಿ ಇಲ್ಲ, ಎತ್ಕೊಳಕ್ಕಾಗಲ್ಲ ಅಂತ. ನೋಡು, ಈಗ ಅಲ್ಲಿಂದ ಇಲ್ಲಿವರೆಗೆ ಎತ್ಕೊ ಬಂದಿದ್ದೀನಿ. ಆಯ್ತಪ್ಪ ತಂದೆ, ನೀನೇ ಶಕ್ತಿವಂತ. ಇಳಿಸೋ ಬಂಗಾರಿ. ಇಳಿಸೋ. ಅಬ್ಬಾ, ಎಷ್ಟು ಭಾರ ಇದೆಯಾ! ಇಲ್ಲಿವರೆಗೆ ಎತ್ಕೊಬರೋ ಹೊತ್ತಿಗೆ ಕೈಯೆಲ್ಲ ಬಿದ್ದೋಯ್ತು. ಅವಾಗಿಂದ ಇಳಿಸು ಇಳಿಸು ಅಂತ ಹೇಳ್ತಿದ್ದೆ ತಾನೆ. ನಾನೇನು ಅಷ್ಟೊಂದು ಭಾರ ಇಲ್ಲ. ಬಂಗಾರಿ, ಏನಾಯ್ತು? ಏನಾಯ್ತು ಇವ್ರಿಗೆ? ಏನಾಯ್ತು? ಏನು ಮಾಡ್ದೆ ಅವ್ರಿಗೆ? ಏನಾಯ್ತಮ್ಮ ಕಾಲ್ಗೆ? ಏನೂ ಆಗಿಲ್ಲ ಅಪ್ಪ. ಬನ್ನಿದ್ದಾನಪ್ಪ. ತಾಯಿ, ಜಾಜಿ ವಿಷಯನೆಲ್ಲ ಶೇಖರಿಗೆ ಹೇಳಿದೆ. ಅವನ ವಿಷಯ ತಿಳಿತಿದ್ದಾಗೇನೆ ದುಃಖದಿಂದ ಕುಸ್ತು ಬಿದ್ದುಬಿಟ್ಟ. ನಾನು ಯಾಕಾದರೂ ಅವನಿಗೆ ಈ ವಿಷಯ ಹೇಳಿದ್ನೋ, ತಪ್ಪು ಮಾಡಿಬಿಟ್ನಲ್ಲ ಅಂತ ಅನ್ನಿಸ್ತಾ ಇದೆ ನನಗೆ. ಪರವಾಗಿಲ್ಲ ದೇಶಕ್ರೆ, ಹೇಳಿದ್ದು ಒಳ್ಳೆಯದೇ ಆಯಿತು. ಮುಂದೆ ದುಃಖ ಇದೆ ಅಂದಾಗ ಮನುಷ್ಯ ಮುಂಚೆನೇ ಎಚ್ಚೆತ್ಕೋತಾನೆ. ಮುಂದೆ ಬರೋ ಕಷ್ಟನ ಎದುರಿಸೋದಕ್ಕೆ ಗಟ್ಟಿಯಾಗ್ತಾನೆ. ಶೇಖ್ರಿ ಮಗಳನ್ನ ತುಂಬ ಪ್ರೀತಿಸ್ತಾನೆ. ಅವನಿಗೆ ದುಃಖ ಭರಿಸುವ ಶಕ್ತಿ ಈಗಿಂದಾನೇ ಸಿಗ್ಲಿ. ಅಂದರೆ ಅಲ್ಲಿಗೆ ಜಾಜಿ ಸಾವು ಖಚಿತ ಅಂತ ಆಯ್ತು ಅಲ್ವಾ? ಕಾಲವನ್ನ ಬಲ್ಲವರು ಯಾರು? ಇದಕ್ಕೆ ಉತ್ತರ ಹೇಳಬಹುದಾದವಳು ಆ ಜಗನ್ಮಾತೆ ಒಬ್ಳೆ. ಅಮ್ಮ, ನಿಮ್ಮ ಈ ಮಾರ್ಮಿಕ ಉತ್ತರದ ಮರ್ಮ ಅಂತೂ ನನಗೆ ಗೊತ್ತಿಲ್ಲ. ಜಾಜಿಗೆ ಯಾವುದೇ ಅಪಾಯ ಆಗಬಾರ್ದು. ನಾವೇನಾದರೂ ಮಾಡಿ ಅವಳನ್ನು ಉಳಿಸ್ಕೊಳ್ಳೇಬೇಕು. ನಾವು ಅವಳನ್ನು ಉಳಿಸ್ಕೊಳ್ಳೋಕ್ಕೆ ಏನಾದರೂ ಒಂದು ಪರಿಹಾರ ಹೇಳಿ ತಾಯಿ. ಇದು ಪ್ರಕೃತಿಯ ನಿಯಮ. ನಾನೇನ್ ಮಾಡಕ್ಕಾಗತ್ತೆ ದೇಶಿಕರೇ? ಪ್ರಕೃತಿಯ ವಿರುದ್ಧ ಹೋಗಕ್ಕಾಗಲ್ಲ. ಪ್ರವಾಹದ ವಿರುದ್ಧ ಈಜಿ ಗೆಲ್ಲೋಕ್ಕಾಗತ್ತಾ? ನೀವು ಮನಸ್ಸು ಮಾಡಿದ್ರೆ ಪ್ರವಾಹ ಏನು ತಾಯಿ? ಚಂಡಮಾರುತ ಬೇಕಾದರೆ ಎದುರಿಸಿ ನಿಲ್ಲಬಹುದು. ಆದರೆ ನೀವು ಮನಸ್ಸು ಮಾಡಬೇಕು ಅಷ್ಟೇ. ಕೃಪೆ ಮಾಡಬೇಕಾದವಳು ಆ ತ್ರಿಪುರ ಸುಂದರಿ. ಅವಳು ಮನಸ್ಸು ಮಾಡಿದ್ರೆ ಅಸಾಧ್ಯಗಳನ್ನು ಸಾಧ್ಯ ಮಾಡಬಹುದು. ಅದೇ ಅಮ್ಮ, ಆ ಸಾಧ್ಯತೆಯ ದಾರಿಯನ್ನು ತೋರಿಸಿ. ನನ್ನಿಂದ ಆಗೋದೇ ಆಗಿದ್ರೆ ನಾನು ಏನಾದರೂ ಹೇಳ್ಬೋದಿತ್ತು ದೇಶಕ್ರೆ. ಆದರೆ ಇದು ನನ್ನ ಕೈ ಮೀರಿದ ಕೆಲಸ. ನಿಮ್ಮ ಕೈ ಮೀರಿದ ಶಕ್ತಿ ಯಾವುದೂ ಇಲ್ಲ. ನೀವು ಸಾಮಾನ್ಯ ದೀಪ ಮಾರುವ ಹೆಂಗಸಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ತಾಯಿ. ತಕಿಟ
ಚುಚ್ಚುಮರೆ ಏಕೆ? ಏನಾದರೂ ಮಾಡಿ ಜಾಜಿನ ಬದುಕಿಸ್ಕೊಡಿ. ಬಾ, ಏನಾಯ್ತು ನಿಂಗೆ? ಏನಾಯ್ತು? ಆರಾಮಾಗಿದೆಯಾ ನೀನು? ಅಪ್ಪ ನಂಗೇನು ಆಗಿಲ್ಲ, ನಾನು ಚೆನ್ನಾಗಿದ್ದೀನಿ. ಸುಳ್ಳು ಹೇಳ್ಬೇಡ. ಏನಾಯ್ತು? ನಿನ್ ಯಾಕೆ ಕುಂಟಿದ್ದೆ? ಕಾಲಲ್ಲಿ ತೋರಿಸು. ಏನಾಯ್ತು? ಅಪ್ಪ ಏನಾಯ್ತು? ಏನ್ ಮಾಡ್ದ ಅವನು? ಅಪ್ಪ ನಂಗೇನು ಆಗಿಲ್ಲ. ಮತ್ತೆ ಯಾಕೆ ನಡ್ಕೊಂಡ್ ಬರಲಿಲ್ಲ ನೀನು? ಯಾಕೆ ಎತ್ಕೊಂಡ್ ಬರ್ತಿದ್ದ ಅವನು? ಬಗ್ಗಾರಿ, ಏನೋ ಮಾಡ್ದೆ ನನ್ನ ಮಗಳಿಗೆ? ಅಪ್ಪ ನಂಗೇನು ಆಗಿಲ್ಲ. ಮಕ್ಕಳ ಕಾಲೇನಾಯ್ತು? ಅಪ್ಪ ಏನಾಗಿದೆ ನಿಮ್ಗೆ? ಯಾಕೆ ಹೀಗೆ ವಿಚಿತ್ರವಾಗಿ ಆಡ್ತಿದ್ದೀರಾ? ಬಂಗಾರಿ ನನ್ ಗಂಡ ಅಪ್ಪ, ಅವ್ನು ನನಗೆ ಏನ್ ಮಾಡೋದಕ್ ಸಾಧ್ಯ? ಗಂಡ? ಹಾ ಗಂಡ. ಏನಾಗಿದೆ ಅಪ್ಪ? ಆದ್ರೆ ನಿನ್ಗೆ ಹೆಂಡತಿ ಆಗೋಕ್ ಮುಂಚೆ ಇವಳು ನನ್ನ ಮಗಳು ಕಣೋ. ಇವಳಿಗೇನಾದ್ರೂ ನೋವು ಆದ್ರೆ ನಾನ್ ಸಹಿಸಲ್ಲ. ಹೇಳ್ತಾ ಇದ್ದೀನಿ ನೋಡು, ನನ್ನ ಮಗಳು ಹುಚ್ಚುಚ್ಚಾಗಿ ಆಡ್ತಿದ್ದೀರಾ? ನಂಗೆ ಹುಚ್ಚಿಡ್ದಿದೆ. ಈ ಶೇಖ್ ಪ್ರಸಾದ್ ಶೇಖರಿಗೆ ತಲೆ ಕೆಟ್ಟೋಗಿದೆ. ನಂಗೆ ಹುಚ್ಚಿಡ್ದಿದೆ. ಆದ್ರೆ ಈ ಹುಚ್ಚ ಅಪ್ಪನಿಗೆ ಮಗಳಿಗೆ ಒಂಚೂರು ನೋವಾದ್ರೂ ಸಹಿಸಲ್ಲ. ಇದನ್ನ ನಂಬ್ತೀಯ? ನೀನ್ ನಂಬ್ತೀಯ ಅಲ್ವಾ? ಏನಾಗಿದೆ ಅಪ್ಪ ನಿಮಗೆ? ಯಾಕೆ ಹೀಗೆ ಆಡ್ತಿದ್ದೀರಾ? ನನಗೇನಾಗಿಲ್ಲ, ನಾನು ಆರಾಮಾಗೇ ಇದ್ದೀನಿ. ಯಾಕಪ್ಪ ಇಷ್ಟೊಂದು ಬೇಜಾರಲ್ಲಿದ್ದೀರಾ? ಏನಾಯ್ತು ಹೇಳಪ್ಪ. ಮಾತಾಡಿ ಅಪ್ಪ. ನೀವಿಷ್ಟೊಂದು ನೋವು ಪಡುವಂಥದ್ದು ಏನಾಯ್ತು? ನಾನೇನಾದರೂ ಸತ್ತೋಗಿದ್ದೀನಾ? ತಪ್ಪಿಯೋ ಈ ಮಾತಾಡಬೇಡ ಮಗಳೇ. ಅಮ್ಮ, ಮತ್ತೆ ಆಗೋದೇ ಇಲ್ಲ ಅನ್ನೋ ಮಾತು ಮಾತ್ರ ಹೇಳಬೇಡಿ ತಾಯಿ. ಅದನ್ನು ಅರಗಿಸ್ಕೊಳ್ಳೋ ಶಕ್ತಿ ನನಗಿಲ್ಲ. ಹಾಗಂತ ಸತ್ಯವನ್ನ ದೂರ ಮಾಡೋಕ್ಕಾಗತ್ತಾ ದೇಶಿಕರೇ? ಒಪ್ಕೊಳ್ಳೇಬೇಕಲ್ವಾ? ಒಪ್ಪಿಕೊಳ್ಳೋದಕ್ಕಿಂತ ಅವಳನ್ನು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡೋದ್ರಲ್ಲಿ ತಪ್ಪಿಲ್ಲ ಅಲ್ವಾ? ಅವಳನ್ನು ರಕ್ಷಿಸೋದಕ್ಕೆ ಏನು ಮಾಡಬೇಕು ಹೇಳಿ, ಕರುಣೆ ತೋರಿಸಿ. ಸರಿ, ಹಾಗಿದ್ರೆ ಕೇಳಿ. ನಾನು ಜಾಜಿಗೆ ಒಂದು ಕೆಲಸ ಮಾಡುವಂತ ಹೇಳಿದ್ದೆ. ನೀನು ಒಟ್ಟು 3 ಕ್ಷೇತ್ರಗಳ ದರ್ಶನ ಮಾಡಬೇಕು, ಸೇವೆ ಕೊಟ್ಟು ಬರಬೇಕು. ಆದರೆ ನೀನು ಒಂದೇ ಕ್ಷೇತ್ರನ ದರ್ಶನ ಮಾಡಿದ್ಯಾ. ಜಾಜಿ ಆ ಕೆಲಸ ಮಾಡೋ ಹಾಗೆ ಮಾಡಿ. ನೀವು ಹೇಳಿದ ಕೆಲಸನ ಅವಳು ಯಾವಾಗ ತಾನೇ ಮಾಡಿಲ್ಲ ಹೇಳಿ? ಅವಳು ಮಾಡ್ತಾಳೆ. ಒಂದು ಪಕ್ಷ ಅವಳು ಮಾಡಲಿಲ್ಲ ಅಂದರೆ ನಾನು ಮಾಡೋ ಹಾಗೆ ಮಾಡ್ತೀನಿ. ಹೇಳಿ, ಅದೇನಂತ ಕೆಲಸ? 2 ಕ್ಷೇತ್ರಗಳ ದರ್ಶನ. ಇನ್ನೆರಡು ಕ್ಷೇತ್ರಗಳ ದರ್ಶನನ? ಹಾಗೆ ಮಾಡೋದ್ರಿಂದ ಅವಳನ್ನು ಉಳಿಸ್ಕೋಬೋದಾ? ಅವಳು ಕ್ಷೇತ್ರ ದರ್ಶನ ಮಾಡಿ ಸೇವೆ ಮಾಡಿದ್ಲು ಅಂದರೆ ಆ ತಾಯಿ ಅವಳ ಆಯಸ್ಸನ್ನು ವೃದ್ಧಿಸಲೂಬಹುದು. ಆ ಅವಕಾಶ ಇದೆ, ಪ್ರಯತ್ನ ಪಡಿ.
ಜಾಜಿನ್ ಕೊಂದಾದ್ರೂ ನನ್ನ ಮದುವೆ ಮಾಡಿಸ್ತೀನಿ ಅಂದಿದ್ರಿ, ಮರ್ತ್ ಹೋಯ್ತಾ? ದೇವಿಕಾ, ನೀ ನನ್ನ ಮಾತು ಕೇಳೋದಾದರೆ ಜಾಜಿನ ಕೊಂದಾದರೂ ನಿನ್ನ ಮದುವೆ ಬಂಗಾರಿ ಜೊತೆ ಮಾಡಿಸ್ತೀನಿ. ಮರ್ತಿಲ್ಲ ದೇವಿಕಾ, ನಿನ್ನ ಬಂಗಾರಿ ಮದುವೆ ಆಗತ್ತೆ. ಜಾಜಿ ಸಾಯ್ತಾಳೆ. ಹಾಗಿದ್ರೆ ನಮ್ಮ ಮದುವೆ ಯಾವಾಗ ಮಾಡಿಸ್ತೀರಾ? ಬಂಗಾರಿ ಯಾವಾಗ ನನ್ನೋನಾಗ್ತಾನೆ? ಜಾಜಿ ಸತ್ ಮೇಲೆ ಬಂಗಾರಿ ನಿನ್ನೋನೇ ದೇವಿಕಾ. ಅವಳನ್ನ ಯಾವಾಗ ಸಾಯಿಸ್ತೀರಾ? ಅವಳನ್ನ ಸಾಯಿಸೋ ತಾಕತ್ ನಿಮಗಿದ್ಯಾ? ನಮ್ಮ ತಾಕತ್ನ ಪ್ರಶ್ನೆ ಮಾಡೋ ಅಷ್ಟು ಧೈರ್ಯ ಮಾಡಬಾರ್ದಾಗಿತ್ತು ದೇವಿಕಾ. ಅದು ನನ್ನ ರಕ್ತದಲ್ಲೇ ಇದೆ. ನಿಮ್ಮಿಂದ ಆಗುತ್ತೋ ಇಲ್ವೋ ಅಷ್ಟು ಹೇಳಿ. ನಿಮ್ಮಿಂದ ಆಗಲ್ಲ ಅಂದ್ರೆ ಆ ಕೆಲಸ ಹೇಗ್ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನಮ್ಮಪ್ಪನ ಬಂದೂಕು ಇನ್ನ ತುಕ್ ಹಿಡ್ದಿಲ್ಲ. ಮಾತಕ್ಕೆ ತಪ್ಪಿದ್ರು ಅಂತಾನೆ ನಮ್ಮಮ್ಮನ ಸಾಯಿಸ್ದೋರವರು. ಅವ್ರ ರಕ್ತನೇ ನನ್ನ ಮೈಯಲ್ಲೂ ಹರಿತಿರೋದು. ನೀವೇನಾದ್ರೂ ಮಾತಕ್ಕೆ ತಪ್ಪಿದ್ರೆ ಪರಿಣಾಮ ನೆಟ್ಟಗಿರಲ್ಲ. ಬಂಗಾರಿ ನನ್ನೋನಾಗಬೇಕು. ಸರಿ, ಮುಂದೆ ಮುಂದೆ ನನ್ನ ಬಂಗಾರಿ ಮದುವೆ. ಆದರೆ ಅದಕ್ಕಿಂತ ಮುಂಚೆ ನಾನು ಅರಿಹಂತಪುರಕ್ಕೆ ಹೋಗಿ ಬರಬೇಕು. ಅಲ್ಲಿ ನಮ್ಮ ದಕ್ಷಿಣನಾಥ ದೇವಸ್ಥಾನದ ಶಿಲಾನ್ಯಾಸ ಕಾರ್ಯಕ್ರಮ ನಡೀತಿದೆ. ಹಾಗಾಗಿ ನಾನು ಹೋಗಲೇಬೇಕು. ಇಲ್ಲಿ ಉಳಿಯೋಕ್ಕಾಗಲ್ಲ. ಇನ್ನು 15 ದಿನದಲ್ಲಿ ನಾನು ಕೆಲಸ ಮುಗಿಸ್ಕೊಂಡು ವಾಪಸ್ ಬರ್ತೀನಿ. ಅಷ್ಟರಲ್ಲಿ ನನ್ನ ಬಂಗಾರಿ ಮದುವೆಗೆ ಎಲ್ಲ ತಯಾರಿನೂ ಆಗಿರಬೇಕು. ಎಷ್ಟು ಹೊತ್ತು ಅಂತ ಹೀಗೆ ಧೃತಿಗೆಟ್ಟು ನಿಂತಿರ್ತೀಯ ಶೇಖರಿ? ಬೇರೆ ಯಾವ ದಾರಿ ಇದೆ ದೇಶಿಕ್ರೆ? ನೀವು ಹೇಳಿದ ಸುದ್ದಿ ಕೇಳಿದಾಗಿಂದ ಆಕಾಶ ತಲೆ ಮೇಲೆ ಬಿದ್ದ ಹಾಗಾಗಿದೆ. ಸಾವು ಅನ್ನೋದು ಎಂಥವ್ರನ್ನು ಕಂಗೆಡಿಸುತ್ತೆ ನಿಜ. ನಿನ್ನ ಮನಸ್ಸಿನ ನೋವು ಏನು ಅಂತ ನಂಗೆ ಅರ್ಥ ಆಗುತ್ತೆ ಶೇಖರಿ. ಆದರೆ ನೋವು ಪಟ್ಕೊಂಡು ಅಳ್ತಾ ಕೂರೋಕ್ಕಾಗಲ್ವಲ್ಲ. ಮುಂದಿನ ದಾರಿ ನೀವು ನೋಡ್ಬೇಕಲ್ಲ. ಯಾವ ದಾರಿ ಉಳಿದಿದೆ? ಎಲ್ಲ ಮುಗಿದೋಯ್ತು. ಇಷ್ಟು ನಿರಾಸೆ ಒಳ್ಳೇದಲ್ಲ ಶೇಖರಿ. ಪ್ರವಾಹ ಬರುತ್ತೆ ಅಂತ ಕೂತಿರೋ ದೋಣಿಲಿ ಹುಟ್ಟು ಬಿಟ್ಟು ಕೂರಕ್ಕಾಗುತ್ತಾ? ಹಾಗೇನಾದರೂ ಮಾಡಿದರೆ ಪ್ರವಾಹ ಬರೋಕ್ ಮುಂಚೆನೆ ದೋಣಿ ಮುಗಿಸಿ ನಾವು ಪಾತಾಳ ಸೇರಿರ್ತೀವಿ. ಕಷ್ಟ ಬಂದಿದೆ ನಿಜ, ಅದನ್ನು ಎದುರಿಸೋಣ. ಜಾಜಿನ ಉಳಿಸ್ಕೊಳ್ಳೋಣ. ಮುಂದಿನ ಫಲಾಫಲಗಳನ್ನು ಆ ಜಗನ್ಮಾತೆಗೆ ಬಿಡೋಣ. ಅಂದ್ರೆ ಈಗೇನ್ ಮಾಡೋಣ ಅಂತೀರಾ ದೇಶಿಕರೇ? ಅದನ್ನು ಹೇಳೋಕೆ ಅಂತ ನಾ ಇಲ್ಲಿಗೆ ಬಂದೆ ಶೇಖರಿ. ಇವತ್ತೇನಾಯ್ತು ಗೊತ್ತಾ? ನಾನು ಶ್ರೀಮತಿಯವರ ಹತ್ರ ಹೋಗಿದ್ದೆ. ಇವತ್ತೇನೇನಾಗಿದೆ ಅದೆಲ್ಲವನ್ನೂ ಅವ್ರಿಗೆ ಹೇಳಿದೆ. ತಾಯಿ, ಜಾಜಿ ವಿಷಯನೆಲ್ಲ ಶೇಖರಿಗೆ ಹೇಳಿದೆ. ಅವನ ವಿಷಯ ತಿಳಿತಿದ್ದಾಗೇನೆ ದುಃಖದಿಂದ ಕುಸ್ತು ಬಿದ್ದುಬಿಟ್ಟ. ಜಾಜಿಗೆ ಯಾವುದೇ ಅಪಾಯ ಆಗಬಾರ್ದು. ನಾವೇನಾದರೂ ಮಾಡಿ ಅವಳನ್ನು ಉಳಿಸ್ಕೊಳ್ಳೇಬೇಕು. ಜಾಜಿನೇನಾದರೂ ಮಾಡಿ ಉಳಿಸ್ಕೊಳ್ಳೇಬೇಕು. ಇದಕ್ಕೇನಾದರೂ ಒಂದು ಪರಿಹಾರ ಹೇಳಿ ಅಂತ ಹೇಳಿದೆ. ಅದಕ್ಕೆ ಅವ್ರೇನು ಹೇಳಿದ್ರು ಗೊತ್ತಾ? ಏನಂದ್ರು? ಸರಿ, ಹಾಗಿದ್ರೆ ಕೇಳಿ. ನಾನು ಜಾಜಿಗೆ ಒಂದು ಕೆಲಸ ಮಾಡುವಂತ ಹೇಳಿದ್ದೆ. ನೀವು ಮೊದಲು ಅವಳ ಕೈಲಿ ಆ ಕೆಲಸ ಮಾಡಿಸಿ, ಆಗ ಅವಳ ಆಯಸ್ಸು ವೃದ್ಧಿಸ್ಬೋದು ಅಂತ ಹೇಳಿದರು. ಏನ್ ಕೆಲಸ? ಕ್ಷೇತ್ರ ದರ್ಶನ.